ನಾನಿವತ್ತು ಮನೆಯಲ್ಲಿ 500 ಪುಷಪ್ ಮಾಡೋಣ ಅಂತೇಳಿ ಮನೆ ಮೇಲೆ ಬಂದೆ. 500 ಪುಷಪ್ ಸ್ಟಾರ್ಟ್ ಮಾಡಿದೆ. ನಮ್ಮ ಬಾಡಿಯಲ್ಲಿ ನೋಡಿದರೆ ಭಾಳ ಚೇಂಜಸ್ ಬರಕತ್ತೈತಿ. ನಾನು ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲ ಗೊತ್ತಿಲ್ಲ. ನೀವು ಟ್ರೈ ಮಾಡಿದರೆ ನಿಮ್ಮ ಬಾಡಿಗೆ ಎಷ್ಟು ಚೇಂಜಸ್ ಬರ್ತದಂತ ನಿಮಗೆ ಕೂಡ ಗೊತ್ತಾಗುತ್ತೆ. ಈ 500ದಿಂದ ನಾವು ಈ 500 ಪುಷಪ್ ಮಾಡಿದಾಗಲಿಂದ ನಮ್ಮ ಬಾಡಿಯಲ್ಲಿ ಭಾಳ ಚೇಂಜಸ್ ಕಾಣಕತ್ತವೆ. ಇವಾಗ ನೀವು ಯಾರ್ಯಾರು ಮಾಡಕತ್ತೀರೋ ನಿಮ್ಮ ಬಾಡಿಗೆ ಏನೇನು ಚೇಂಜಸ್ ಬರಕತ್ತವೆ ಸ್ವಲ್ಪ ಕಮೆಂಟ್ ಮಾಡಿರಿ. ಈ ಥರ ನೀವು ಕೂಡ ಕಂಟಿನ್ಯೂ ಪುಷಪ್ ಮಾಡ್ತಿದ್ರೆ ಇದು ಎಷ್ಟು ನಿಮಗೆ ಚೇಂಜಸ್ ಬರ್ತದಂದರೆ ನಾವೇ ಹೇಳೋಕ್ಕಾಗೋದಿಲ್ಲ. ಅದೇನೇನು ನಿಮ್ಮ ಬಾಡಿಗೆ ಚೇಂಜಸ್ ಆಗ್ತದಂದರೆ ನಮ್ಮಂಗೆ ನೀವು ಯಾವ್ದು ಬೇಕಾದರೂ ಸ್ಟೆಂಟ್ಗಳು ಮಾಡ್ಬೋದು. ಈ ಸ್ಟೆಂಟ್ ಹೆಂಗೆ ಮಾಡ್ತೀರಣ್ಣ, ಈ ಥರ ಫಿಟ್ನೆಸ್ ಹೆಂಗೆ ತರ್ತೀರಣ್ಣ ಅಂತ ಹೇಳ್ತೀರಿ. ಈ ಪುಷಪ್ ನೋಡೋಕೆ ಸುಮ್ಮನೆ ಪುಷಪ್ಪು, ಈ ಪುಷಪ್ಪಿಂದ ಎಲ್ಲ ಬಾಡಿ ಎಲ್ಲ ಆ್ಯಕ್ಟಿವೇಟ್ ಆಗಿಬಿಡ್ತದೆ. ನಿಮ್ಮದು ಬಾಡಿ ಮಸ್ತ್ ಆ್ಯಕ್ಟಿವೇಟ್ ಆದಮೇಲೆ ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲ್ನಾಗ ಆಗಿಬಿಡ್ತೈತಿ. ನಿಮ್ಮ ಬಾಡಿ ನಿಮ್ಮ ಕಂಟ್ರೋಲ್ನಾಗ ಇದ್ದರೆ ನೀವು ಏನು ಬೇಕಾದರೂ ಮಾಡ್ಬೋದು, ಯಾವ ಸ್ಟೆಂಟನ್ನು ಮಾಡ್ಬೋದು. ಫಸ್ಟು ನಮ್ಮ ಬಾಡಿ ಫಿಟ್ ಇರಬೇಕು. ನೀವು ಕರೆಕ್ಟ್ ಫಿಟ್ ಇದ್ದರೆ ನೀವು ಏನು ಬೇಕಾದರೂ ಸ್ಟೆಂಟ್ ಮಾಡ್ಬೋದು. ನೀವು ಫಿಟ್ಟೇ ಇಲ್ಲ ಅಂತಂದರೆ ನೀವು ಹೆಂಗೆ ಮಾಡೋಕ್ಕಾಗ್ತೈತಿ. ಅದಕ್ಕೆ ಹೇಳೋದು ಫಸ್ಟು ಪುಷಪ್ ಎಲ್ಲ ಮಾಡ್ಕೊಳ್ರಿ. ಬಿಗಿನರ್ಸಿಗೆಲ್ಲ ಹೇಳಕತ್ತಿರೋದು ಏನಪ್ಪ ಅಂತಂದರೆ ಈ ಪುಷಪ್ ಇದಾವಲ್ಲ ಭಾರಿ ಇಂಪಾರ್ಟೆಂಟ್. ಇವು ಮಾಡ್ತಿದ್ರೆ ನಿಮಗೆ ಭಾಳ ಚೇಂಜಸ್ ಬರ್ತದೆ ನೋಡಿರಿ ಬಾಡ್ಯಾಗ. ನಮ್ಮದು 500 ಪುಷಪ್ ಕಂಪ್ಲೀಟ್ ಆಗೈತಿ. ಬಾಡಿ ಕಂಡೀಷನ್ ನೋಡಿರಿ ಹೆಂಗಾಗೈತಿ ಇವಾಗ. ಮೊದಲು ನೋಡಿದರೆ ಚೆಸ್ಟ್ ಅಷ್ಟು ಪಂಪ್ ಇದ್ದಿಲ್ಲ. ಇವಾಗ ಚೆಸ್ಟ್ ಆಗಲಿ, ನಮ್ಮ ಶೋಲ್ಡ್ರ್ ಆಗಲಿ, ಬೈಸೆಪ್ಸ್ ಆಗಲಿ ಭಾಳ ಪಂಪ್ ಆಗೈತೆ ನೋಡಿರಿ. ಬಾಡಿ ನೋಡಿರಿ ಯಾವ ಥರ ಕಂಡೀಷನ್ ಇದೆ. ಈ ಥರ ಡೈಲಿ ಪುಷಪ್ ಮಾಡ್ತಿದ್ರೆ ಎಷ್ಟು ಬಲ್ಕ್ ಆಗ್ತೈತಿ ಅಷ್ಟೇ ಫಿಟ್ ಆಗ್ತೀರಿ ನೀವು. ಎಷ್ಟು ಫಿಟ್ನೆಸ್ ನಾವು ಮೇಂಟೈನ್ ಮಾಡ್ತೀವೋ ಅಷ್ಟು ನಾವು ಯಾವ್ದು ಬೇಕಾದ್ರೂ ಸ್ಟೆಂಟ್ ಮಾಡ್ಬೋದು. ಫಿಟ್ ಮೇಂಟೈನ್ ಮಾಡಿಲ್ಲ ಅಂದರೆ ನಾವು ಸ್ಟೆಂಟ್ ಮಾಡೋಕ್ಕಾಗಲ್ಲ. ಇವತ್ತು 500 ಪುಷಪ್ ಕಂಪ್ಲೀಟ್ ಆಗೈತಿ. ನಾಳೆ ಸಿಗೋಣ. ಓಕೆ ಬಾಯ್.